पूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं विहुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। ॐ सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणम्। विशेषणानि यानीह कथितानि सदुक्तिभिः साधयिष्यामि तान्येव क्रमात् सज्जनसंविदे। अतो ಏನಾಯ್ತೀಗ ಕಥಂಚ ನ ಚಾಸೌ ಅದಾಯ್ತು ನ ಚ ಸಹಸದ್ವಿಲಕ್ಷಣಂ ನಾಮ ಅಸ್ತಿ ಇತ್ಯತ್ರ ಕಿಂಚಿನ್ಮಾನಂ ಅನುಭವವಿರೋಧಶ್ಚ ತತ್ಪಕ್ಷೇ ಸದಸತೋಃ ದ್ವಯೋರೇವ ಸರ್ವೈರನುಭೂಯಮಾನತ್ವಾತ್ ಸತ್ ಮತ್ತು ಅಸತ್ತಿನ ಹೊರತು ಬೇರೊಂದು ಕಾನ್ಸೆಪ್ಟ್ ಹೊಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಯಾರ ಅನುಭವಕ್ಕೂ ಕೂಡ. ಆದ್ದರಿಂದ ಸಹಸದ್ವಿಲಕ್ಷಣ ಅಂತಕ್ಕಂತಹ ಅರ್ಥ ಏನು ಅನಿರ್ವಚನೀಯ ಅಂದರೆ ಇಟ್ಕೊಂಡಿದ್ದೀರಿ, ಅದು ಸರಿಯಲ್ಲ, ಅದನ್ನು ಪ್ರೂವ್ ಮಾಡೋಕ್ಕಾಗೋದೇ ಇಲ್ಲ, ಮಾಡಿಲ್ಲ ಅಂತ ಹೇಳಿದರು. ಭಿನ್ನ ಭೇದ ಹೌದು. ಅಥೋ ಅನಿರ್ವಚನೀಯ ಅಭಾವಾತ್ ಅಸತಃ ಪ್ರತೀತಿ ಅನಂಗೀಕಾರಾತ್ ಪ್ರತೀಯಮಾನತ್ವಾಚ್ಚ ಭೇದಸ್ಯ ಸತ್ವಪ್ರತೀತೇಃ ಸತ್ವಪ್ರಾಪ್ತೇಃ ನ ಅದ್ವಿತೀಯತ್ವಂ ಯುಜ್ಯತೆ. ಆದ್ದರಿಂದ ಅದ್ವಿತೀಯತ್ವ ನೀವು ಹೇಳೋ ಅದ್ವಿತೀಯತೆಯಲ್ಲಿ ಕೂಡ ಸಾಧ್ಯ ಇಲ್ಲ. ಅತಃ ಅನಿರ್ವಚನೀಯಾಭಾವಾತ್ ಅಸತಃ ಪ್ರತೀತಿ ಅನಂಗೀಕಾರಾತ್ ನೀವೇ ಒಪ್ಪಿಲ್ಲ, ಪ್ರತೀತಿ ಇಲ್ಲ ಅಂಥೇಳಿ. ಪ್ರತೀಯಮಾನತ್ವಾಚ್ಚ ಭೇದಸ್ಯ ಆ ಮಾತಿನಲ್ಲಿ ತಿರಿಸಿದ್ರಿ. ಈಗ ಅಸತ್ಯ ಪ್ರತೀತಿ ಇಲ್ಲ ಅಂತ ಹೇಳಿರಿ, ಭಾಳ ಇಂಪಾರ್ಟೆಂಟ್ ಇದೆ. ಭೇದ ಪ್ರತೀತವಾಗಿದೆ ಅಂತ ಒಪ್ಕೊಂಡಿದ್ದೀರಿ. ವ್ಯಾವಹಾರಿಕ ಭೇದ ಅಂತ ಹೇಳಿದಾಗ ಏನು ಒಪ್ಕೊಂಡಿದ್ದೀರಿ? ಹೌದು, ಅಪರೆಂಟಾಗಿದೆ ಅಂತ ಹೇಳಿದ್ದೀರಿ. ಅಂದಮೇಲೆ ಪ್ರತೀತಿ ಇದೆ ಅಂತ ಹೇಳಿದ ಮೇಲೆ ಅಸತ್ತಲ್ಲ ಅಂತ ಆಯ್ತಲ್ಲ. ಸಹಸವಿಲಕ್ಷಣ ಇಲ್ಲ, ಸತ್ತಂತ ಪ್ರೂವ್ ಆಯಿತು ಅಂತ. ಇರೋದೇ ಮೂರು ನಿಮ್ಮ ಪ್ರಕಾರ. ಒಂದು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ನೀವು ಒಪ್ಪಿದ್ದೀರಿ. ಸೊ ಉಳಿದಿದ್ದು ಎಲ್ಲರೂ ಒಪ್ಪಬೇಕಾದ್ರೆ ಸತ್ತ, ಆದ್ದರಿಂದ ಬೇರೆ ಇಲ್ಲ. ಒಳ್ಳೊಂದು ಆರ್ಗ್ಯುಮೆಂಟು ಫೈನಲ್ ಅವೆಲ್ಲ ಕೂಡ. ಅಥೋ ಅನಿರ್ವಚನೀಯ ಅಭಾವಾತ್ ಅಸತಃ ಪ್ರತೀತಿ ಅನಂಗೀಕಾರಾತ್ ಪ್ರತೀಯಮಾನತ್ವಾಚ್ಚ ಭೇದಸ್ಯ ಸತ್ವಪ್ರಾಪ್ತೇಃ ನ ಅದ್ವಿತೀಯತ್ವಂ ಯುಜ್ಯತೆ. ಕಥಂಚ ಶ್ರುತಿಸಿದ್ಧೋ ಜೀವಯೋ ಪರಭೇದ ನಿರಾಕ್ರಿಯತೆ. ಇನ್ನೊಂದು ಪಾಯಿಂಟ್ ಮತ್ತೆ. ಕಥಂಚ ಶ್ರುತಿಸಿದ್ಧ ಜೀವಪರಭೇದ ನಿರಾಕ್ರಿಯತೆ. ಶ್ರುತಿಯಿಂದ ಸಿದ್ಧವಾದಂತಹ ಜೀವಪರಮಾತ್ಮರ ಭೇದವನ್ನು ಕಥಂ ನಿರಾಕರಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಈಗ ಅಂಥೇಳಿ. ಅಂದರೆ ಭೇದ ಪ್ರತ್ಯಕ್ಷ ಸಿದ್ಧ ಅನುಮಾನ ಸಿದ್ಧ ಆಯಿತು, ಜೊತೆಗೆ ಶ್ರುತಿಸಿದ್ಧವಾಗಿರ್ತಕ್ಕಂಥದ್ದು. ಶ್ರುತಿಸಿದ್ಧವಾದ ಭೇದವನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಿಥ್ಯಾವಾದಿತ್ವೇ ಚ ಶ್ರುತೇ ಕಥಮೈಕ್ಯಸ್ಯ ಸತ್ಯತ್ವಂ ಇಲ್ಲ ಅತತ್ವಾವೇದಕ ಅದು ಅಂತ ಹೇಳಿದರು. ಅತತ್ವಾವೇದಕ ಯಾವ ವೇದಗಳು ಜೀವೇಶ ಭೇದವನ್ನು ಹೇಳ್ತಾವೆಲ್ಲ ಅತತ್ವಾವೇದಕ ಅಂದರೆ ಮಿಥ್ಯಾವಾದಿತ್ವವಂತ. ಅತತ್ವ ಹೇಳ್ತಾರೆ ಅಂದರೂ ಒಂದೇ, ಸುಳ್ಳು ಹೇಳ್ತಾರೆ ಅಂದರೂ ಒಂದೇ. ವೇದ ಸುಳ್ಳು ಹೇಳುತ್ತೆ ಅಂತಾಯಿತು. ಹಾಗಿದ್ದರೆ ಮಿಥ್ಯಾವಾದಿತ್ವೇ ಶ್ರುತೇ ಕಥಮೈಕ್ಯಸ್ಯ ಸತ್ಯತ್ವ. ಹಾಗಿದ್ದರೆ ಶ್ರುತಿ ಇದೆ, ಒಂದು ಕಡೆ ಸುಳ್ಳು ಹೇಳುತ್ತೆ ಅಂತ ಹೇಳ್ತೀವಿ, ಹಾಗೆ ಇನ್ನೊಂದು ಕಡೆ ಸತ್ಯ ಹೇಳುತ್ತೆ ಅಂತ ಹೇಗೆ ಹೇಳ್ತೀರಿ? ಹಾಗೆ ಸುಳ್ಳು ಒಂದು ಸರಿ ಸುಳ್ಳಾದರೆ ಡೌಟ್ ಬಿಟ್ಟು ಅಷ್ಟೇ ಆಗಲೇ ಡೌಟ್ ಶುರುವಾಗಿಬಿಡುತ್ತೆ. ಎರಡು ಸರ್ತಿ ಏನೋ ಒಂದು ಸರ್ತಿ ಒಪ್ತಾನೆ, ಎರಡನೇ ಸತಿ ಡೌಟ್, ಮೂರನೇ ಸತಿ ಕನ್ಫರ್ಮ್ ಆಗುತ್ತೆ ಹೆಚ್ಚು ಕಡಿಮೆ. ಆದ್ದರಿಂದ ಪ್ರತ್ಯಕ್ಷಾದಿ ಪ್ರಮಾಣ ವಿರುದ್ಧವಾದಂತಹ ಅಭೇದವನ್ನು ಶ್ರುತಿ ಹೇಳೋದಾದರೆ ಅದು ಸರಿಯಲ್ಲ. ಮತ್ತು ನಿಮ್ಮ ಪ್ರಕಾರ ಕೂಡ ಇದೇ ಅಂತ ಶ್ರುತಿ ಇಲ್ಲ ಅಂತ ಹೇಳಿದೆ, ಶ್ರುತಿ ಇದೆ ಅಂತ ಒಪ್ಕೊಂಡಿದ್ದೀರಿ, ಆದರೆ ಅದು ಅತತ್ವವೇದಕ ಅಂತೀರಿ. ಸೊ ಅತತ್ವವೇದಕ ವಿಚಾರ ಹೇಳ್ತಕ್ಕಂಥ ವೇದ ಮಿಥ್ಯಾವಾದವನ್ನು ಹೇಳುತ್ತೆ ಅಂತಾದ್ದರಿಂದ ಅಂಥ ಶ್ರುತಿ ಪ್ರಾಮಾಣ್ಯ ಎಲ್ಲಿಂದ ಬರುತ್ತಾಗ? ಪ್ರಾಮಾಣ್ಯ ಒಪ್ಪಿದೆ ಅಂದಮೇಲೆ ಅದು ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ. ಕಥಮೈಕ್ಯಸ್ಯ ಸತ್ಯತ್ವ ಅಂಥ ಶ್ರುತಿ ಐಕ್ಯ ಹೇಳೋ ಯಾವ ಶ್ರುತಿಯನ್ನು ಸರಿಯಾಗಿ ತಿಳ್ಕೋಬೇಕು. ಯಾವ ಶ್ರುತಿ
ಭೇದವನ್ನು ಹೇಳುತ್ತೆ, ಅದು ಅತತ್ವ ವೇದಕ. ಅದೇ ಶ್ರುತಿ ಐಕ್ಯವನ್ನು ಹೇಳುತ್ತದೆ, ಅತತ್ವ ಭೇದ, ಅದು ಅತತ್ವ ವೇದಕ. ಒಬ್ಬನೇ ಮಾತಿನಲ್ಲಿ ಒಂದನ್ನೇ ಒಪ್ಪೋದಿಲ್ಲ, ಇನ್ನೊಂದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಒಪ್ಪೋದಿಲ್ಲ ಅಂದಮೇಲೆ ಅದನ್ನು ಒಪ್ಪಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಅದಕ್ಕೆ ಪ್ರಮಾಣವಿರೋದು ಭಾರಿ ಜಾಸ್ತಿ ಇದೆ, ಇದಕ್ಕಿಲ್ಲೇ ಇಲ್ಲ, ಅದಕ್ಕೆ ಭಾರಿ ಜಾಸ್ತಿ ಇದೆ, ಆದ್ದರಿಂದ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಂದು ಮಾತನ್ನು ತಿಳಿಸ್ಬಿಡ್ತಾರೆ ಅವ್ರಿಗೆ. ಏನೋ ಅದು ಹೇಳ್ತಾರೆ, ಅದನ್ನೆಲ್ಲ ಹೇಳ್ತಾರೆ. ಈಗ ಅದಿಷ್ಟು ಹೇಳೋದಕ್ಕೆ ಮುಂದೆ ಎಲ್ಲ ಪಾಯಿಂಟ್ಸ್ ಅದೇ. ಈಗ ಎಲ್ಲ ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ. ಈಗ ಕಥಂಚಿತ್ ಏವಂ ವಾದಿನೋ ವೇದವಾದಿತ್ವ, ವೇದಗಳನ್ನು ಒಪ್ತೀರಿ ಅಂತೀರಿ, ತತ್ವವೇದಕ್ಕೆ ಅಲ್ಲ ಅಂತೀರಿ, ವೇದವಾದಿಗಳು ಅಂತ ಕರಿತೀರಿ, ಎಲ್ಲ ಬಯಲಿಗೆ ಅಂತ ಆಯ್ತಾಗ. ಸೊ ವೇದ ಅಪ್ರಮಾಣ ಅಂತ ಆಯ್ತು ಕೊನೆಗೆ. ನಿಮ್ಗೆ ಆ ಭಾವನೆ ಇಲ್ಲ ಅಂದರೆ ಭೇದ ಒಪ್ಪಕ್ಕೆ. ವೇದ ಒಪ್ಪಿದ್ದು ಗುರುತೇನು ಅಂದರೆ ವೇದ ಹೇಳಿದ್ದನ್ನು ಒಪ್ಪೋದು. ಆದ್ದರಿಂದ ನೀವು ಒಪ್ತಾ ಇಲ್ಲ ಅಂದಮೇಲೆ ಏನು ಪ್ರಾಮಾಣ್ಯ ಏನು ಒಪ್ಪಬೇಕಾಯ್ತು. ವೇದೋಕ್ತಸ್ಯ ಮಿಥ್ಯಾತ್ವಾಂಗೀಕಾರಾದೇವ ಹಿ ಅವೇದವಾದಿತ್ವ ಬೌದ್ಧಾದೀನಾಮಪಿ. ಬೌದ್ಧರನ್ನು ನಾವು ಯಾತಕ್ಕೆ ಕರೆದ್ವಿ, ಯಾಕೆ ನಿರಾಕರಣೆ ಮಾಡಿದ್ವಿ ಅಂದರೆ ಈ ವೇದ ಒಪ್ಪೋದಿಲ್ಲ ಆದ್ದರಿಂದ ಅಂಥೇಳಿ. ಯಾತಕ್ಕೆ? ಮಿಥ್ಯಾತ್ವ ಅಂಗೀಕಾರಾದೆ, ವೇದಗಳು ಪ್ರಮಾಣವೇ ಇಲ್ಲ ಅಂತ ಅವರು ಅಂದರು. ನೀವು ಬಹುಮಟ್ಟಿಗೆ ಪ್ರಮಾಣ ಅಲ್ಲ, ಮತ್ತೆ ಸ್ವಲ್ಪ ಮಾತ್ರ ಪ್ರಮಾಣ. ಹೋಗಲಿ, ಈ ರೀತಿ ಅಲ್ಲ, ಸ್ವಲ್ಪ ಪ್ರಮಾಣ, ಭಾರಿ ಪ್ರಮಾಣ ಅಲ್ಲ. ಭಾರಿ ಅತತ್ವವೇದಕ, ಸ್ವಲ್ಪ ತತ್ವವೇದಕ. ಏನಾಯ್ತು ಈಗ? ಯಾಕಂದರೆ ತತ್ವವೇದಕ ವಾಕ್ಯ ಇದೆ, ವೇದ ಇರೋದು ಅನಂತ, ತತ್ವವೇದಕ ಇದೆ ಅಂದರೆ ಆಲ್ಮೋಸ್ಟ್ ಜೀರೋ. ಅನಂತದಲ್ಲಿ 5 ಹೋದರೆ ಅನಂತನೇ. ಮತ್ತೆ ಅನಂತ ವೇದವಾದ ಕೇಳ ತತ್ವವೇದಕತ್ವ ಹೇಳ್ತಾ ನಾವು ವೇದವಾದಿಗಳು ಅಂತ ಕರೆದ್ರೆ ಅಲ್ಲ, ಅದು ಸರಿಯಾದಲ್ಲ, ಮಾತು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹಾಂ ಹಾಂ ಇಲ್ಲಿ ಅರ್ಥ, ಅಲ್ಲಿ ವೇದವಾದ ಅಂದರೆ ಟೆಕ್ನಿಕಲ್ ಟರ್ಮ್, ಅದು ಅಲ್ಲಿ ಟೆಕ್ನಿಕಲ್ ಟರ್ಮು ವೇದವಾದ ಅಂತ ಹೇಳಿದರೆ. ವೇದವಾದ ವೇದ ಅಪರೆಂಟ್ ಮೀನಿಂಗ್ ಅಂತ ಅರ್ಥ. ಅದು ಅಪರೆಂಟ್ ಮೀನಿಂಗ್. ಇಲ್ಲಿ ಹಾಗಲ್ಲ, ವೇದವಾದಿಗಳನ್ನ ವೈದಿಕರು ಅಂತ ಅರ್ಥ, ವೇದ ಒಪ್ತೀವಿ ಅಂತ ಅರ್ಥ. ಅದು ಒಂದು ಟೆಕ್ನಿಕಲ್ಲಿ ಉಪಯೋಗಿಸೋದು ಒಂದು, ಜನರಲ್ಲಾಗಿ ಉಪಯೋಗಿಸೋದು ಒಂದು. ಎಮರ್ಜೆನ್ಸಿ ಒಂದು ಪದ ಇದೆ, ಎಮರ್ಜೆನ್ಸಿ ಪದ, ಅರ್ಜೆನ್ಸಿ, ಎಮರ್ಜೆನ್ಸಿ ಒಂದು ಪದಗಳು ಸಾಮಾನ್ಯವಾಗಿ ಎಲ್ರಿಗೂ ಅರ್ಜೆಂಟ್ ಅಂತ ಅರ್ಥ. ಆದರೆ ಕೆಲವು ಕಡೆ ಎಮರ್ಜೆನ್ಸಿ ಅಂದರೆ ರಾಷ್ಟ್ರೀಯ ನ್ಯಾಷನಲ್ ಎಮರ್ಜೆನ್ಸಿ ಅರ್ಥ ಬೇರೆ ಆಯಿತು. ನ್ಯಾಷನಲ್ ಎಮರ್ಜೆನ್ಸಿ ಒಂದು ಪದಕ್ಕೆ ಎಷ್ಟೋ ಇಡೀ ದೇಶಕ್ಕೆ ಸಂಬಂಧಪಟ್ಟ 100 ವಿಷಯ ಹೇಳಿಬಿಡುತ್ತೆ. ಆದರೆ ಬೇರೆ ಕಡೆ ಎಮರ್ಜೆನ್ಸಿ ಅಂದರೆ ಅಷ್ಟೇ ಅರ್ಜೆಂಟ್ ಇದೆ ಅಂತ ಅಷ್ಟೇ ಅರ್ಥ. ಈ ಅರ್ಥದಲ್ಲಿ ವೇದವಾದ ಅನ್ನೋ ಪದವಾದ ವೇದವಾದಿಗಳೇ ಆ ಲೆಕ್ಕದಲ್ಲಿ. ಆದರೆ ವೇದವಾದ ತಪ್ಪು ಅಂತ ಅಲ್ಲಿ ಹೇಳ್ತಾರೆ ಟೆಕ್ನಿಕಲಿ. ಅದು ಅಪರೆಂಟ್ ಮೀನಿಂಗ್ ಆಫ್ ವೇದ ತೊಗೊಂಡ್ಬಿಟ್ರೆ ಸರಿಯಲ್ಲ. ಇದು ಅಪರೆಂಟ್ ಮೀನಿಂಗ್ ಅಂತಂದು ಹೇಳಕ್ಕೆ ಕೊಡ್ಬೋದು ಅವ್ರೀಗ. ದಾಸುಪರ್ಣ ಅವೆಲ್ಲ ಅಪರೆಂಟ್ ಮೀನಿಂಗು. ಇದು ಇಂಟೆಂಡೆಡ್ ಮೀನಿಂಗ್ ಅಂತ ಕೇಳಿದರೆ ಅದು 100 ಅನಂತ ಸತ್ಯ ಬಂದಿದ್ದು ಅಪರೆಂಟ್ ಮೀನಿಂಗ್ ಆಗೋದಾದರೆ 5 ಸರಿ ಬಂದು ಅಪರೆಂಟ್ ಮೀನಿಂಗ್ ಹಾಕಾಗೋದಿಲ್ಲ. ಕಾಮನ್ ಸೆನ್ಸ್ ಅದು. 100 ಜನದಲ್ಲಿ 5 ಜನ ಸುಳ್ಳು ಹೇಳಿ ಉಳಿದವರು 90 ಸರಿ ಹೇಳ್ತಾರೆ. ಯಾರು ಮಾತು ಕೇಳ್ತೀವಿ ನಾವೀಗ? ಅವ್ರ ಮಾತನ್ನು. ಅಂಥ ಹೊತ್ತಿನಲ್ಲಿ 5 ಹೇಳುತ್ತೆ ಅಂತ ನೀವೇ ಡಿಕ್ಲೇರ್ ಮಾಡಿಕೊಂಡು ಉಳಿದೆಲ್ಲ ಅಪ್ರಮಾಣ ಅಂತ ಹೇಳೋದಾದರೆ ಇದು ಮೆಜಾರಿಟಿ ಲಾ ಕೂಡ ಅಲ್ಲ. ಇದು ಮೆಜಾರಿಟಿ ಲಾ ಅಲ್ಲ, ಈ ಲಾ ಅಲ್ಲ. ವೇದಗಳಿಗೆ ಮೆಜಾರಿಟಿ ಲಾ ಅಪ್ಲೈಯೇ ಮಾಡಬಾರ್ದು. ಪ್ರತಿಯೊಂದು ಪ್ರಮಾಣನೇ. ತಾತ್ಪರ್ಯ ಲಿಂಗಾಗಬೇಕು, ಅವೆಲ್ಲ ಫಾರ್ ಇರೋದು ವೇದಕ್ಕೆ, ಅದು ಒಪ್ಕೋತಾರೆ. ಹೌದು, ವೇದ ಇರೇ ಹೇಳ್ತಾರೆ, ಒಪ್ತಾರೆ. ಆದರೆ ಅವೆಲ್ಲ ಅನುವಾದಕ ಅಂತ ಹೇಳಿ. ಅನುವಾದಕ ಎಂಬ ಪದ ಏನಂತ ಕೇಳಿದರೆ ಅದು ಅತತ್ವವೇದಕ ಅಂತ ಅರ್ಥ. ವಿಶ್ವಂ ಮಿಥ್ಯಾ ವಿಭ್ರಗುಣವಾನ್ ಆತ್ಮನಾಂ ನಾಸ್ತಿ ಭೇದ ಇತಿ ಮಧ್ವವಿಜಯ ಅಂತ ಕೋಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಮುಂದೆ ನೋಡು, ಇವ್ರು ಹೇಗೆ ಹೇಳ್ತಾರೆ, ನಾವಲ್ಲ ಅವ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಹೊರತು ನಾವು ಹೇಳ್ತೀವಿ ಅಂತ ಹೇಳಿಲ್ಲ. ಅಲ್ಲಿ ಮುಗಿದೋಯ್ತು. ವೇದ ಹಾಗೆ ಹೇಳಿಲ್ಲ. ಅಂದು ಅದರ ವೇದನ ಕೋಟ್ ಮಾಡ್ತಾರೆ. ಈಗ ಯಾರು ಐಕ್ಯ ಹೇಳ್ತಾರೋ ಅದನ್ನು ಒಪ್ಪೋದಿಲ್ಲ ಅಂತ ವೇದ ಹೇಳುತ್ತೆ. ಮತ್ತೆ ಕ್ಲಿಯರಾಗಿ ಐಕ್ಯ ಒಪ್ಪೋದಿಲ್ಲ ಅಂತ ವೇದ ಹೇಳಿದ ಮೇಲೆ ಅದು ತತ್ವವಾದ ಹೇಗಾಗುತ್ತದು? ಸಾಧ್ಯ ಇಲ್ಲ. ಅಂದರೆ ಇದರಲ್ಲಿ ತುಂಬ ಪೇಷನ್ಸ್ ಇಟ್ಟುಕೊಂಡು ನೀಟಾಗಿ ಓದಬೇಕು. ಇದು ಬೇಗ ಬೇಗ ಎಲ್ಲೆಲ್ಲೋ ಮಾಡಿದ್ರೆ ಉಪಯೋಗ ಇಲ್ಲ. ಒಂದೊಂದು ಪದ ಗಟ್ಟಿ, ಅದು ಒಂದು ಮಾಡಲಿಕ್ಕೆ ಬರೋದಿಲ್ಲ. ಆ ರೀತಿ ಒಂದು ಪಾಯಿಂಟ್ ಹೇಳ್ತಾ ಬರುತ್ತೆ. ಅದನ್ನು ಟೀಕಾರ ತುಂಬ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಟೀಕಾರ. ಏನೋ ಆದ್ದರಿಂದ ವೇದಗಳು ಅತತ್ವವೇದಕ ಅಂತ, ವೇದೋಕ್ತಶ್ಚ ಮಿಥ್ಯಾತ್ವ, ಅತತ್ವವೇದಕ ಅಂದರು ಒಂದೇ, ಮಿಥ್ಯಾತ್ವ ಅಂದರು ಒಂದೇ. ಅದನ್ನು ಹೇಳಿದ್ದಕ್ಕೆ ನಾವು ಅವ್ರನ್ನ ಅವೇದವಾದಿಗಳು ಅಂತ ಕರೆದ್ವಿ. ನೀವು ಕರೆದಿದ್ದೀರಿ, ಅದೇ ಕಾರಣಕ್ಕೆ ಕರೆದಿದ್ದೀರಿ. ಅದೇ ಕೆಲಸ ನೀವು ಮಾಡ್ತಿದ್ದೀರಿ. ಈಗ ಅದು ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಅಥೋ ವಿಷ್ಣೋ ಸರ್ವೋತ್ತಮತ್ವೇ ಏವ ಮಹಾತಾತ್ಪರ್ಯಂ ಸರ್ವಾಗಮಾನ. ಇಷ್ಟೆಲ್ಲ ಹೇಳಿದ ಮೇಲೆ ಈ ಮಧ್ಯೆ ಮಧ್ಯೆ ಪಲ್ಲವಿ ಇದು. ಏನಂತ ಪಲ್ಲವಿ? ಈಗ ವಿಷ್ಣು ತತ್ವ ವಿನಿರ್ಣಯ. ವಿಷ್ಣು ತತ್ವ ವಿನಿರ್ಣಯ ಆಗಬೇಕಲ್ಲ. ವಿಷ್ಣೋ
ಸರ್ವೋತ್ತಮತ್ವೇ ಏವ ಮಹಾತಾತ್ಪರ್ಯಂ ಸರ್ವಾಗಮಾನ. ಮಹಾತಾತ್ಪರ್ಯ ಅವ್ರ ವಾಕ್ಯದಲ್ಲಿ ತಾತ್ಪರ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ತಾತ್ಪರ್ಯ ಇಲ್ಲ ಅಂತ ಹೇಳಿದರೆ ವಿಷ ತಿನ್ನು ಅಂತ ಹೇಳಿದ. ತಾತ್ಪರ್ಯ ಇಲ್ಲ, ವಿಷ ತಿನ್ನು ಅಂತ ತಾತ್ಪರ್ಯ ಇಲ್ಲ. ಏನಂತಿದೆ? ವಿಷ ತಿನ್ನಬೇಡ ಅಂತಲೇ ತಾತ್ಪರ್ಯ ಇರೋದು, ನೋಡೋದಕ್ಕೆ ಕಾಣಿಸುತ್ತೆ. ಆದರೆ ಮಹಾತಾತ್ಪರ್ಯ ಪ್ರಶ್ನೆ ಇಲ್ಲ. ಬರೀ ತಾತ್ಪರ್ಯ, ಮಹಾತಾತ್ಪರ್ಯ ಏನಿದೆ ಅಂತ ಕೇಳಿದರೆ ವಿಷ್ಣುವಿನ ಸರ್ವೋತ್ತಮತ್ವದಲ್ಲಿ ಅಂತ ಹೇಳಿದ್ರೆ ಭೇದ ಆಯ್ತು, ಸರ್ವೋತ್ತಮತ್ವ ಒಪ್ತೀವಿ ಅಂತೇಳಿ ಭೇದ ಒಪ್ಪಬೇಕಾಗ. ಸರ್ವ ಒಪ್ಪಿದ ಮೇಲೆ ಸರ್ವೋತ್ತಮತ್ವ ಒಪ್ಪಲಿಕ್ಕೆ ಸಾಧ್ಯ. ಜಗನ್ಮಿಥ್ಯಾ ವಿಷ್ಣು ಸರ್ವೋತ್ತಮ ಅನ್ನೋ ಅರ್ಥ ಇಲ್ಲ. ಇನ್ನೊಂದು ಪದಾರ್ಥ ಇಲ್ಲೇ ಇಲ್ಲ ಅಂದರೆ ಉತ್ತಮತ್ವದ ಪ್ರಶ್ನೆ ಬರೋದು 1+, ಮೋರ್ ದ್ಯಾನ್ 2 ಇದ್ದರೆ ಮಾತ್ರ, ಇಲ್ಲವರೆ ಸಾಧ್ಯ ಇಲ್ಲ. ಅತ್ಯುತ್ತಮ ಸೂಪರ್ಲೇಟಿವ್ ಉಪಯೋಗ ಮೋರ್ ದ್ಯಾನ್ 2 ಇರಬೇಕು, ಇದಕ್ಕೆ 2 ಇರಬೇಕು. ಅಂದರೆ ಇದು ಒಂದೇ ಹೇಳಿದಾಗ ಎರಡಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಸರ್ವೋತ್ತಮತ್ವ ಪದ ಉಪಯೋಗಿಸೋಕ್ಕೆ ನಿಮಗೆ ಬರೋದಿಲ್ಲ. ತಾತ್ಪರ್ಯ ಮಹಾತಾತ್ಪರ್ಯ ಅದು ಭೇದ ಬಂತು. ಮತ್ತೆ ಈಗ ಹೋಲಿ ಅತತ್ವವೇದಕ ತತ್ವವೇದಕ್ಕೆ ವ್ಯತ್ಯಾಸ ಇದೆಯಾ? ಮತ್ತು ಭೇದ ಬಂತಲ್ಲ. ಮತ್ತೆ ಭೇದ ಒಪ್ಪೋದಿಲ್ಲ ಅಂದಮೇಲೆ ನೀವು 2 ಭಾಗ ಮಾಡಬಾರ್ದು. ಅಲ್ಲಿ ದೇವರಲ್ಲಿ 2 ಭಾಗ ಮಾಡ್ತಾರೆ. ಬ್ರಹ್ಮ 2 ಸಗುಣ ನಿರ್ಗುಣ, ವೇದ 2 ತತ್ವವೇದಕ ಅತತ್ವವೇದಕ ಎಲ್ಲ 2 ಮಾಡೋದ್ರೆ ದ್ವೈತ ಒಪ್ಪೋದಿಲ್ಲ. ನಾವು ಒಂದೊಂದೇ ಹೇಳಿರೋದಿಲ್ಲ. ಯಾಕಂದರೆ ವೇದ ಪ್ರಾಮಾಣ್ಯ ಅಷ್ಟೇ ಒಪ್ಪಿದ್ವಿ, ಇದನ್ನು ಒಪ್ಪಿದ್ವಿ, ಏನು ಸಮಸ್ಯೆನೇ ಇಲ್ಲ. ಅಥೋ ವಿಷ್ಣೋ ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ಸರ್ವಾಗಮಾನ. ಕಥಂಚ ಜೀವಪರಮಾತ್ಮೈಕ್ಯೆ ಸರ್ವಶ್ರುತೀನಾಂ ತಾತ್ಪರ್ಯಂ ಯುಜ್ಯತೆ. ಸರ್ವಶ್ರುತಿಗಳಿಗೆ ಜೀವಪರಮಾತ್ಮನಿಗೆ ತಾತ್ಪರ್ಯ ಹೇಗೆ ತಾನೇ ಬರುತ್ತೆ? ಒಬ್ಬ ಭಾರಿ ರಾಷ್ಟ್ರಭಕ್ತನ ಬಾಯಲ್ಲಿ ರಾಷ್ಟ್ರದ್ರೋಹದ ಮಾತು ಬರುತ್ತಾ? ಸಾಧ್ಯ ಇಲ್ಲ. ಅಂಥ ಮಾತು ಇದೆ ಅಂದರೆ ಅರ್ಥ ಬೇರೆ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಅರ್ಥ ಬೇರೆ ಇದೆ ಅಂತ ಅರ್ಥ. ರಾಷ್ಟ್ರಭಕ್ತನ ಬಾಯಿಂದ ರಾಷ್ಟ್ರದ್ರೋಹದ ಮಾತನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ವೇದದಿಂದ, ಪರಮ ಪ್ರಮಾಣವಾದ ವೇದದಿಂದ ಅಪ್ರಾಮಾಣಿಕ ವಿಚಾರ ಬರುತ್ತೆ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಅಪ್ರಾಮಾಣಿಕ? ಈಗ ನೀವು ಹೇಳ್ತಕ್ಕಂಥ ಜೀವೇಶ್ವರ ಐಕ್ಯ ಅಪ್ರಾಮಾಣಿಕ. ಅಂಥ ಶುದ್ಧವಾದ ವೇದದ ಬಾಯಿಂದ ಅತ್ಯಂತ ಅಪ್ರಾಮಾಣಿಕ ವಿಚಾರ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಹಾತಾತ್ಪರ್ಯಂ ಸರ್ವಾಗಮಾನ. ಸ್ವಾಮಿಗಳು ಸಂಧ್ಯಾನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾರು ಒಪ್ತಾರೆ? ಈಗ ಸ್ವಾಮಿಗಳು ಸಂಧ್ಯಾನೆ ಮಾಡೋದು ಹೇಳಿದ್ದೆ, ಇನ್ನು ಸಂಧ್ಯಾನೆ ಮಾಡೋದಿಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದು ಇರೋದೇ ಅವ್ರು ಯಾತಕ್ಕೋಸ್ಕರ? ಧರ್ಮ ಸಂರಕ್ಷಣೆಗೋಸ್ಕರ. ಮುಖ್ಯ ಧರ್ಮ ಇದು. ಹೇಗೆ ಹೇಳ್ತಾರೆ? ಸಾಧ್ಯ ಇಲ್ಲ. ಅದು ಹೇಳಿ ತಪ್ಪರ್ಥ ಮಾಡ್ಕೊಂಡಿದ್ದೆ ಅಷ್ಟೇ ಹೊರ್ತಿರೋ ಅವ್ರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸರ್ವಶ್ರುತೀನಾಂ ತಾತ್ಪರ್ಯಂ ಯುಜ್ಯತೆ ಸರ್ವಪ್ರಮಾಣ ವಿರುದ್ಧತ್ವ. ಸರ್ವಪ್ರಮಾಣ ವಿರುದ್ಧವಾದದ್ದು ಜೀವೇಶ್ವರ ಐಕ್ಯ. ಆದ್ದರಿಂದ ಅದನ್ನು ಅತ್ಯಂತ ಪ್ರಮಾಣವಾದ ವೇದ ಹೇಗೆ ತಾನೇ ಹೇಳಕ್ಕೆ ಸಾಧ್ಯ ಇದೆ? ಏನು ಸರ್ವಪ್ರಮಾಣ ವಿರುದ್ಧ ಅಂದರೆ ಯಾವುದು ಅಂತ ಕೇಳಿದರೆ ತಥಾಹಿ. ತಥಾಹಿ ಅಂದರೆ ತೋರಿಸ್ತೇವೆ. ಹೇಗೆ ಅಂತೇಳಿ ಎಲ್ಲಿಂದ ಶುರು ಮಾಡಿದರೆ? ಈಗ ಅನುಭವ ವಿರೋಧ, ಅಲ್ಲಿಂದ ಶುರುವಾಯಿತು. ಅನುಭವಕ್ಕೆ ವಿರುದ್ಧವಾದ ಮಾತದು. ಏನು? ನಹಿ ಅಹಂ ಸರ್ವಜ್ಞ ಸರ್ವೇಶ್ವರ ನಿರ್ದುಃಖ ನಿರ್ದೋಷ ಇತಿ ಕಸ್ಯಚಿತ್ ಅನುಭವ. ಬ್ರಹ್ಮ ಎಂಥವನಪ್ಪ? ನಿರ್ದೋಷ ಗುಣಪೂರ್ಣ. ನಮಗೆ ಯಾರ್ಯಾವಂಥ ಅನುಭವ ಬಂದಿದೆಯಾ ಕೇಳಿ. ಅಹಂ ಸರ್ವಜ್ಞ, ದೇವರು ಸರ್ವಜ್ಞನಾದ್ದರಿಂದ ನಮಗೆ ಹಾಗೆ ಬಂದಿಲ್ಲ. ನಾವು ಸರ್ವಜ್ಞ ಅಂತ ಬಂದಿದ್ರೆ ಏನಾಗಬೇಕಾಗಿತ್ತು? ಸರ್ವಜ್ಞ ಅಂತ ಹೇಳಿದ ತಕ್ಷಣ ತೋರಿಸು ಅಂತ ಹೇಳ್ತಾರೆ. ಫಸ್ಟ್ ಒಪ್ಪೋದಿಲ್ಲ. ಅರ್ಥ ಆಯ್ತಾ? ಏನೋ ಹೇಳಿದ ತಕ್ಷಣ ಸಪೋರ್ಟ್ ಮಾಡಬೇಕು ಅದನ್ನು. ಇಲ್ಲೇ ಇಲ್ಲ. ಸರ್ವೇಶ್ವರ. ಮನೆಯಲ್ಲಿ ಯಾರದೇ ಮಾತು ಕೇಳೋದು ನೀವು ಸರ್ವೇಶ್ವರ ಆಗ್ತಾರೆ. ಮತ್ತೆ ಸಾಧ್ಯವೇ ಇಲ್ಲ. ನಿರ್ದುಃಖ, ದಿನ ಬೆಳಗಾದರೆ ಗೋಳು. ನಿರ್ದುಃಖ ಹೇಗೆ ಸಾಧ್ಯ? ನಿರ್ದೋಷ, ಬರೀ ದೋಷದ ಮಯ. ಇತಿ ಕಶ್ಚಿತ್ ಅನುಭವ ತದ್ವಿರುದ್ಧ ಅಸ್ತಿ ಚ ತದ್ವಿಪರ್ಯೇಣ ಅನುಭವ. ಈ ರೀತಿ ಇಲ್ಲ. ವಿಪರ್ಯ ಅಂದರೆ ಅಪೋಸಿಟ್. ಏನು ಅಪೋಸಿಟ್ ಅದು? ಅಹಂ ಅಲ್ಪಜ್ಞ, ಅಹಂ ಅಜ್ಞ, ಅಹಂ ಸರ್ವೇಶ್ವರ ಅಲ್ಲ, ಅಹಂ ಅನೀಶ್ವರ. ಅಪೋಸಿಟ್ ಏನದು? ಅನೀಶ್ವರ. ನಿರ್ದುಃಖ ಅಲ್ಲ, ಸ್ವದುಃಖಿ. ಗೊತ್ತಾಯ್ತಾ? ಆಮೇಲೆ ನಿರ್ದೋಷ ಸದೋಷ. ಇಷ್ಟು ಅನುಭವ ಪ್ರತಿಯೊಬ್ಬರು ಬಾಯಿಲೆ ಮಾತದು. ಮನುಷ್ಯ ಅದನ್ನು ತಪ್ಪು ಮಾಡೇ ಮಾಡ್ತಾರೆ. ಯಾರು ತಾನೇ ಸಿದ್ಧ ಇದೆ? ಎಲ್ಲ ಮಾತಾಡ್ತಾರೆ. ಯಾರು ತಾನೇ 100% ಸರಿ ಇರಲಿಕ್ಕೆ ಸಾಧ್ಯ ಇದೆ? ಯಾರು ತಾನೇ ಆಡೋದಿಲ್ಲ. ಇಂಥ ಮಾತುಗಳು ಆಡ್ತಾರೆ. ಆದ್ದರಿಂದ ಅನುಭವನೂ ಹಾಗಿದೆ, ಮಾತು ಹಾಗೇ ಇದೆ. ಕಶ್ಚಿತ್ ಅನುಭವ ಅಸ್ತಿ ಚ. ಕವಿಗಳು ಸಾಮಾನ್ಯ ಸುಳ್ಳು ಹೇಳೋದು ಜಾಸ್ತಿ. ಭಾರಿ ಸುಳ್ಳು ಹೇಳಿದ್ರೆ ಕವಿ ಆಗ್ತಾರೆ ಅಂತ ಅರ್ಥ. ಗೊತ್ತಾಯ್ತಾ? ಕವಿಗಳು ವಿದ್ಯಾವಟ್ಟೆ ಒಳ್ಳೆ ಮಾಡಿ ಹಾಕ್ಬಿಡ್ತಾರೆ. ಅಂಥ ಕವಿಗಳು ಕೂಡ ಏನು ಹೇಳೋದಿಲ್ಲ, ನಾವು ಸರ್ವಜ್ಞ ಅಂತ ಹೇಳೋದಿಲ್ಲ. ಕಾಳಿದಾಸರಿಗೆ ಭಾಳ ದೊಡ್ಡ ಹೆಸರಿದೆ. ಭಾರಿ ಒಳ್ಳೆ ಕವಿ, ಸಂಶಯನೇ ಇಲ್ಲ ಅಂತ ಹೇಳ್ತಾನೆ. ಏನೋ ನಾಟಕ ಬರೆದಿದ್ದೆ ನಾನೀಗ, ಹಿಂದೆ ಎಂತೆಂಥವ್ರು ಆಗೋಗ್ಬಿಟ್ಟಿದ್ದಾರೆ.
ಭಾಸ ಸೌಮಿಲ್ಲ ಕವಿಮಿತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವೇ ಕಾಳಿದಾಸಸ್ಯ ಕ್ರಿಯಾಭ್ಯಾಂ ದ್ರಷ್ಟುಂ ಪರಿಷದಃ ಕಥಂ ಬಹುಮಾನಃ. ಅವನ ಮಾತು ಆರಂಭದಲ್ಲಿ ಹೇಳ್ತಾರೆ, ಎಂತೆಂಥ ಕವಿಗಳಾಗಿ ಹೋಗ್ಬಿಟ್ಟಿದ್ದಾರೆ. ನಾನು ಈಗಿನ ಕವಿ ನಾನು. ನನ್ನ ಬಗ್ಗೆ ಆಧಾರ ಹೇಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅರಗಳಿಗೆ. ಆದರೂ ಕೂಡ ನಾನು ಪ್ರಯತ್ನಪಟ್ಟು ಹಳಬರು ಒಂದೇ ಶ್ರೇಷ್ಠ, ಹಸುವರಲ್ಲ ಅಂತ ತಿಳ್ಕೊಬೇಡಿ. ನಮ್ಮನ್ನು ನೋಡಿ ಸರಿಯಾಗಿ ಸಂತಃ ಪರೀಕ್ಷೆ ಅನ್ಯತರದ್ ಭಜಂತೆ, ಸರಿಯಾಗಿ ನೋಡಿ ಸರಿಯಾಗಿದ್ದರೆ ಒಪ್ಕೊಳ್ಳಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಾನೇನೋ ಭಾರಿ ಚೆಂದ ಬರೆದು ಅನ್ನಿಸ್ತಾ ಇದೆ, ಆದರೆ ಅದು ಒಪ್ಲಕ್ಕಾಗೋದಿಲ್ಲ. ಯಾವಾಗ ಆ ವಿದುಷಾಂ ಪರಿತೋಷಾತ್, ವಿದ್ವಾಂಸರು ಒಪ್ಪಿದರೆ ಆಗ ಸರಿ, ಇಲ್ಲದೆ ಹೋದರೆ ಒಪ್ಲಕ್ಕಾಗೋದಿಲ್ಲ. ಆತ್ಮನೇ ಅಪ್ರತ್ಯಯಂ ಚೇತಃ, ನಮ್ಮ ಅತಿ ಆತ್ಮವಿಶ್ವಾಸಕ್ಕೆ ಬೆಲೆ ಇರೋದಿಲ್ಲ ಅಂತ ಹೇಳ್ದ. ಆ ಕಾಡಿದ ಈ ಮಾತಿನಿಂದನೂ ದೊಡ್ಡತನ ತೋರಿಸ್ದ. ಏನೋ ಬರೆದಿದ್ದೇನೆ ಅನ್ನೋಂಥವನಿಲ್ಲ ಅಂತ ಒಂದು ಸತ್ತು ಹೇಳೋದಿಲ್ಲ. ಯಾವ ದೊಡ್ಡ ವ್ಯಕ್ತಿನೂ ಹೇಳಿಲ್ಲ. ಹೇಳಿದ್ರೆ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯನೂ ಇಲ್ಲ. ಆ ಹೆಕ್ತಿರೋ ದೇವ್ರಿಗೆ ಒಂದೇ ಹೇಳೋದಕ್ಕೆ ಹಾಕಿರೋದು. ಆಚಾರ್ಯ ಹೇಳಿದರು, ದೇವ್ರ ಅನುಗ್ರಹ ಅಂತ ಸೇರಿಸ್ಬಿಟ್ರು ತಕ್ಷಣ. ಯಾರ ಅನುಗ್ರಹನೂ ಇಲ್ಲದೆ ಸರ್ವ ಎಲ್ಲ ಗೊತ್ತಿದೆ ಅಂದರೆ ದೇವರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅಸ್ತಿ ಚ ತದ್ವಿಪರ್ಯಯೇಣ ಅನುಭವ ನ ಚ ಮಿಥ್ಯಾನುಭವೋ ಎಂ. ಹೌದ್ರಿ, ಅನುಭವ ಇದೆ, ಮಿಥ್ಯಾನುಭವ ಅಂತ ಹೇಳಿದ. ನೀನು ನೋಟ್ ಬರೋ ತಕ್ಷಣ ಆಗಿಬಿಡುತ್ತೆ ಅದು. ಅನುಭವ ಮಿಥ್ಯಾ ಆದರೆ ಯಾವುದು ಸತ್ಯ ಆಗಿದೆ? ಸತ್ಯಾಸತ್ಯತೆ ತೀರ್ಮಾನ ಮಾಡೋದಕ್ಕೇನು ಬೇಕೋ ಅನುಭವ. ಅದನ್ನೇ ಮಿಥ್ಯಾ ಅಂತ ಕರೆಯೋದಾದರೆ ಇನ್ನು ನೀವು ಒಪ್ಪೋದು ಯಾವುದು ಹಾಗೆ? ಏನೂ ಒಪ್ಪೋದಿಲ್ಲ ಅಂತ ಆಯಿತು. ನಾಸ್ತಿಕ ಮತಕ್ಕೆ ಹೋದಾಗಾಯಿತು. ಇಲ್ಲ ಬೌದ್ಧನಾಗಬೇಕು, ಇಲ್ಲ ನಾಸ್ತಿಕರಾಗಬೇಕು. ತದ್ವಿಪರೀತ ಪ್ರಮಾಣಾಭಾವ. ಅನುಭವ ಮಿಥ್ಯಾ ಅಂತ ಹೇಳಬೇಕಾದ್ರೆ ವಿರುದ್ಧ ಪ್ರಮಾಣ ತೋರಿಸ್ಬೇಕು. ಅಲ್ಲಿ ನೋಡಿದ ಶುಕ್ತಿ ರಜಿತಾನ ಕಂಡು ಇಲ್ಲ ನೋಡಿ ಯಾಕೆ ನೋಡಿ ಬನ್ನಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಹೇಳಬೇಕು. ಎಲ್ಲಿದೆ ಹಾಗೆ? ಒಂದು ಅನುಭವನೂ ಸುಳ್ಳಾಗಿಲ್ಲ. ಇನ್ನೂ ಹೇಳಬೇಕಾದ್ರೆ ಅನುಭವದಲ್ಲಿ ಕೆಲವು ಸತ್ಯ ನೀವು ಹೇಳಿದಾಗ ಒಂದು ಭಾಗ ಎರಡು ಭಾಗ ಇಲ್ಲ. ಅನುಭವ ಏನಾಗಿರುತ್ತೆ ಯಾವಾಗಲೂ 100 ಸತ್ಯವಾಗಿರೋದ್ರಿಂದ ಅಂತ ಅನುಭವಕ್ಕೆ ವಿರೋಧವಾದ ಜೀವೇಶ್ವರ ಐಕ್ಯವನ್ನು ಎಂದೂ ಸಹ ವೇದ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯ ತೋರಿಸ್ತೀನಿ ಅಂತ ಹೇಳಿದ್ರು. ವಾಕ್ಯ ತೋರಿಸ್ತೇನೆ ಅಂದರೆ ಅಭೇದೇ ಕಶ್ಚಿದಾಗಮಃ. ಅಭೇದ ಹೇಳ್ತಕ್ಕಂಥ ಒಂದು ಮಾತು ಇಲ್ಲ ವೇದಗಳಲ್ಲಿ, ಒಂದು ಮಾತೂ ಇಲ್ಲ. ಪ್ರತಿಯೊಂದು ಮಾತು ಏನು ಹೇಳ್ತಾ ಇವೆ? ವೇದವನ್ನೇ ಹೇಳ್ತಾ ಇವೆ. ಪುರುಷ ಸಹಸ್ರಾಷ್ಟ ಅರ್ಥ ಮಾಡಿಕೊಳ್ಳಿ. ಪುರುಷ ಸೂಕ್ತ ಶುರುವಾಯಿತು. ಸಹಸ್ರಶೀರ್ಷ ಪುರುಷ. ಇವನು ದೇವರಾಗಿನೂ 1000 ತಲೆ ಇರಬೇಕಾಗಿತ್ತು. ಒಂದು ತಲೆನೂ ಸರಿ ಇಲ್ಲ. 1000 ತಲೆ ಎಲ್ಲಿದೆ ನಿನಗೀಗ? ದೇವರ ಲಕ್ಷಣ 1000 ತಲೆ ಇರಬೇಕು. 1000ಕ್ಕೆ ಎಲ್ಲ 1000 ಅಂದರೆ 1000 ಅಂದರೆ ಆ್ಯಕ್ಚುಲಿ ಅನಂತ. ನಿನಗೆ ಒಂದೇ ಸರಿಯಾಗಿಲ್ಲ. ಅಂಥ ಹೊತ್ತಿನಲ್ಲಿ ನೀನು ಕೇಳೋಕ್ಕೆ ಸಾಧ್ಯ ಇದೆಯಾ? ಮೇಲ್ನೋಟಕ್ಕೆ ಅದು ಕಣ್ಣಿಗೆ ಕಾಣೋದು. ನಿನ್ನ ಅನುಭವ, ಎಲ್ಲರ ಅನುಭವ ಹಾಗೇ ಇದೆ. ಸರಿ, ಎಷ್ಟೋ ತಲೆ ಇಲ್ಲವನು ಅಂತ ಬೈತಾರೆ. ತಲೆ ಇಲ್ಲದವನು ಬರೋದು ಸಹಸ್ರ ಶಿಕ್ಷಕರಿಗೆ 2 ಅರ್ಥ. ಒಂದರ್ಥ 1000 ತಲೆನೇ ದೇವರಿಗಿದೆ, ಅದು ಬೇರೆ ಮಾತು. ಅನಂತ ವಿಚಾರ ಇದೆ ಅಂತ ಅರ್ಥ. ಅನಂತ ವಿಚಾರ. ತಲೆ ಇಲ್ಲ ಅಂದರೆ ವಿಚಾರ ಒಂದು ಸರಿ ಮಾತಾಡೋದಿಲ್ಲ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ದೇವ್ರ ಬೇರೆ ಆಗಮನಕ್ಕೆ ಎಷ್ಟು ವಿರುದ್ಧ ಇದೆ ನಿನ್ನ ಮಾತು. ಸಂತಿಚ ಭೇದೆ ಸರ್ವಾಗಮ. ಪದಗಳು ಹೇಗಿದೆ ನೋಡಿ. ನಹಿಚ ಅಭೇದೆ ಕಶ್ಚಿದಾಗಮ. ಜೀವೇಶ್ವರ ಐಕ್ಯದೊಳಗೆ ಒಂದಾಗಮನೂ ಇಲ್ಲ. ಆದರೆ ಅಭೇದದಲ್ಲಿ ಎಷ್ಟಿವೆ? ಒಂದೂ ಇಲ್ಲ. ಭೇದದಲ್ಲಿ ಎಷ್ಟಿವೆ ಅಂದರೆ ಸರ್ವ. ಪ್ರತಿಯೊಬ್ಬರು ಬುದ್ಧಿವಂತರು ಯಾರನ್ನ ಕೇಳಿದ್ರು ಹೇಳ್ತಾರೆ ಅಂತಾರಲ್ಲ ಹಾಗೆ. ತಥಾಹಿ. ಹಾಗೆ ತೆಗೆದ ಏನ್ರಿ ಹಾಗೆ ಹೇಳ್ತೀರಿ? ಫಸ್ಟ್ ವಾಕ್ಯ ತತ್ವಮಸಿ ಇದೆಯಲ್ಲ, ಶುರು ಮಾಡಿದ ಅದನ್ನೇ ತಗೊಳ್ತಾರೆ. ತತ್ವಮಸಿ ಭಾರಿ ಪೆಟ್ಟು ವಾಕ್ಯ ಅವರಿಗೆ. ಅಲ್ಲಿಂದ ಶುರು ಮಾಡ್ತಾರೆ. ಎಷ್ಟು ಅಭೇದ ವಾಕ್ಯ ಅಂತ ಅವ್ರು ಹೇಳ್ತಾರೆ. ಅದಕ್ಕೂ ಇನ್ನೂ ಕೆಲವು ಸೇರಿಸಿಬಿಟ್ಟು ಎಲ್ಲದನ್ನು ಹೇಳ್ತೇವೆ. ಯಾವುದು ಕೂಡ ಅಭೇದ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇವೆ ಅವು? ವೇದವನ್ನೇ ಹೇಳ್ತಾ ಇವೆ ಅಂತ ಸ್ಪಷ್ಟ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅವಾಯ್ಡ್ ಮಾಡೋರು? ತಮಗೆ ಐನೆಸ್ಟ್ ಇದನ್ನು ಆದಷ್ಟು ಮುಚ್ಚಿಟ್ಬಿಡ್ತಾರೆ. ಆಯ್ತಾ, ಅದನ್ನೇ ಹಿಡ್ಕೊಂಡ್ಬಿಟ್ಟು ಅದನ್ನೇ ಅರ್ಥ ಹೇಳ್ತಾರೆ. ನಮ್ಮದು ನೀವು ಒಪ್ಪಿಯಾಗಿದೆ, ನಾವೇನು ಮತ್ತೆ ತೋರಿಸ್ಬೇಕಾಗಿಲ್ಲ. ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಹೌದು, 5 ಬಿಟ್ಟು ಉಳಿದೆಲ್ಲ ಭೇದ ಹೇಳ್ತಾ ಇದೆ, ಡಿಕ್ಲೇರ್ ಮಾಡಿ ಆಗಿದೆ ಅವರು. ಅಂದಮೇಲೆ ನಾವು ಉತ್ತರ ಯಾವುದು ಕೊಟ್ಟರೆ ಸಾಕೀಗ? 5ಕ್ಕೆ ಉತ್ತರ ಕೊಟ್ಟರೆ ಸಾಕತ್ತೆ. ಉಳಿದು ಒಪ್ಪಿರೋ ಬಗ್ಗೆ ಮತ್ತೆ ಮಾತಾಡಬೇಕಾಗಿಲ್ಲ. ಅತತ್ವಮಸಿ ಇತಿ ನವಕೃತ್ವ ಉಪದೇಶ ಸದೃಷ್ಟಾಂತಕಃ ನ ಚ ಅಯಂ ಅಭೇದೋಪದು ಅಭೇದ ಉಪದೇಶ. ಈ ಒಂದು ವಾಕ್ಯ ಹಾಗೆ ಅರ್ಥ ಮಾಡಬೇಕು ತೋರಿಸ್ತಾರೆ. ಉದಾಹರಣೆಗೆ ಏನಂತ ಇದೆ ಈಗ? ತತ್ವಮಸಿ ಇದೆ. ಆಚಾರ್ಯ ಬಿಡಿಸ್ಬೇಕಾದ್ರೆ ಅತತ್ವಮಸಿ ಅಂತ ಹೇಳಿದರು. ತತ್ವಮಸಿ ಅಂತ ಅತತ್ವಮಸಿ ಅಂತ ಹೇಳಿ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಅತತ್ವಮಸಿ ಯಾಕೆ ಬಿಡಿಸ್ತೀರಿ ನೀವೀಗ ಅಂತ ಕೇಳಿದರೆ, ಸಾತ್ಮ ತತ್ವಮಸಿ ಶ್ವೇತಕೇತು. ಸವರ್ಣ ದೀರ್ಘ ಸಂಧಿ ಪ್ರಕಾರ ಏನಿರುತ್ತಲ್ಲಿ? ತತ್ವಮಸಿನೂ ಆಗ್ಬೋದು, ಅತತ್ವಮಸಿನೂ ಆಗ್ಬೋದು. ನೀವು ತತ್ವಮಸಿ ಅಂತ ಬಿಡಿಸಿದ್ದ ತತ್ವಮಸಿ ಅಂತ ನಾವು ಹೇಳ್ತೇವೆ, ಎರಡೂ ಇದೆ. ಆದ್ದರಿಂದ ಪರ ಆಗೋದಿಲ್ಲ. ಇಲ್ಲ, ಅತತ್ವಮಸಿ ಅಂತ ಬಿಡಿಸಬಾರ್ದು. ಏನಂತ ಬಿಡಿಸ್ಬೇಕು?
ತತ್ವಮಸಿ ಅಂತಲೇ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಸರಿ, ಹಾಗಿದ್ದರೆ ಡೌಟ್ ಬಂತು ನಮಗೀಗ, ತತ್ವಮಸಿ ಅಂತ ಬಿಡಿಸ್ಬೇಕು ಅತತ್ವಮಸಿ ಅಂತ ಬಿಡಿಸ್ಬೇಕು ಅಂತ ಪ್ರಶ್ನೆ ಬಂತು. ಅವಾಗ ಏನು ಮಾಡ್ತಾರೆ ಗೊತ್ತಾ, ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಎಕ್ಸಾಂಪಲ್ ನೋಡಿ ಅದು ಭೇದ ಹೇಳುತ್ತೋ ಅಭೇದ ಹೇಳುತ್ತೋ ನೋಡಬೇಕು. ಭೇದ ಹೇಳೋದಾದರೆ ಅತತ್ವಮಸಿ ಬಿಡಿಸ್ಬೇಕು, ಅಭೇದ ಹೇಳೋದಾದರೆ ಒಂದು ಮಾತಿದೆ, ಶಬ್ದೋ ನಿತ್ಯ ಅಂತ ಹೇಳಿ ಸರಿಯಾಗಿ ಕೇಳಬೇಕಾದ್ರೆ ಶಬ್ದೋ ನಿತ್ಯ ಅಂತೀವಿ. ಇನ್ನೇನಂತೆ ಬಿಡಿಸೋಕ್ಕೆ ಬರುತ್ತೆ, ಬಿಡಿಸೋಕ್ಕೂ ಬರುತ್ತೆ. ಶಬ್ದ ಅನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ, ನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ. ಸರಿ, ಈಗ ಅದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಹೇಗೆ ಘಟವತ್ ಅಂತ ಕೊಟ್ಬಿಟ್ಟು, ಘಟವತ್ ಘಟದಂತೆ ಅಂತ ಹೇಳಿದ. ಶಬ್ದ ನಿತ್ಯ, ಘಟದಂತೆ ಹೇಳಿದಾಗ ಅನಿತ್ಯ ಅಂತ ಬಿಡಿಸೋಕೆ ನಿತ್ಯ ಅಂತ ಬಿಡಿಸ್ಬೇಕು. ಘಟ ಏನಾಗಿರ್ಬೇಕೀಗ, ಘಟ ನಿತ್ಯನೋ ಅನಿತ್ಯನೋ ಅವ್ನು ಕೇಳಬೇಕು. ಘಟ ನಿತ್ಯನೋ ಅನಿತ್ಯನೋ ಅನಿತ್ಯ. ಸೊ ಅನಿತ್ಯ ದೃಷ್ಟಾಂತ ಕೊಟ್ಟಿದ್ದರಿಂದ ಏನಂತ ಆಯ್ತು ಈಗ, ಇದು ಶಬ್ದ ಬಿಡಿಸ್ಬೇಕೆ ಹೊರತು ಏನಂತ ಬಿಡಿಸ್ಬಾರ್ದು, ಯಾಕೆ ದೃಷ್ಟಾಂತಕ್ಕೆ ವಿರುದ್ಧವಾಗಿದೆ. ಅಷ್ಟೇ ಹೇಳಿಬಿಟ್ರೆ ಗೊಂದಲ ಇರುತ್ತೆ. ತತ್ವಮಸಿ ಅನ್ನೋದು ಸುಮ್ಮನೆ ಬಂದಿಲ್ಲ, ವಿತ್ ಎಕ್ಸಾಂಪಲ್ ಹೇಳಿದ್ದಾರೆ. ಒಂದಲ್ಲ 9 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? 9 ಎಕ್ಸಾಂಪಲ್ ಕೊಟ್ಬಿಟ್ಟು ತತ್ವಮಸಿ ಅಂತ ಕರೆದಾಗ ಅದು 9 ಎಕ್ಸಾಂಪಲಲ್ಲಿ ಒಂದಿದ್ದರೂ ನಮಗೇನಾಗ್ತಾ ಇತ್ತು, ಅಲ್ಲಿಗೆ ಭೇದ ಅಂತ ಕನ್ಫ್ಯೂ 9 ಭೇದ ಪರಿಣಯ ಇರುತ್ತೆ ಅಲ್ಲಿ. ವಾದ ನೋಡಿ, ಅದು ಅತತ್ವಮಸಿ ಐತೆ ನವಕೃತ ಅಂದ್ರೇನು, ಎಲ್ಲಿ ಬಂದಿದೆ ಅಂತ ಪದ ಅಲ್ಲ, ಆ ಪದ ಸಾಮಾನ್ಯ ಕೃತ್ವ ಅಂತ ಎಲ್ಲಿ ಉಪಯೋಗಿಸುತ್ತೀವಿ ನೆನಪಿದೆಯಾ? ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಎಲ್ಲಿದು ಅಲ್ಲ, ಎಲ್ಲಿದು ನಮೋ ನಮಸ್ತೆಸ್ತು ಸಹಸ್ರಕೃತ್ವ. ಎಷ್ಟನೇ ಅಧ್ಯಾಯ? 11ನೇ ಅಧ್ಯಾಯ. ಸ್ತೋತ್ರ ಮಾಡ್ತಾ ಹೇಳ್ತಾರೆ, ತ್ವವಾದಿದೇವ ಪುರುಷ ಪುರಾಣ ತ್ವಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವವನಂತ ರೂಪ ನಮೋ ನಮಸ್ತೆಸ್ತು ಸಹಸ್ರಕೃತ್ವ. ಬರೀ ನಮಸ್ತೆ ಅಲ್ಲ, ಸಾವಿರ ಬಾರಿ. ಸಾವಿರ ಅಂದರೆ ಸಾವಿರ ಅಲ್ಲ, ಅನಂತ ಅನೇಕ ನಮಸ್ಕಾರ ಮಾಡ್ತಿದ್ದೇನೆ, ಅನಂತ ನಮಸ್ಕಾರ ಮಾಡ್ತಾ ಇದ್ದೇನೆ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ, ಮತ್ತೆ ನಮಸ್ಕಾರ ಮಾಡ್ತೇನೆ. ಇದೆಲ್ಲ ಐಕ್ಯ ಇದ್ದರೆ ಹೇಳ್ತಾರೆ, ಇದನ್ನೆಲ್ಲ ಐಕ್ಯ ಇದ್ದವ್ರಿಗೆ ಹೇಳ್ತಾರೆ, ನಮಸ್ಕಾರ ಹೇಳ್ತಾರ? ಇಲ್ಲ, ಏನು ಮಾಡ್ತಾರಲ್ಲಿ ಭೇದ ಹೇಳ್ತಾರೆ. ಆದ್ದರಿಂದ ಪೂರ್ತಿ ಒತ್ತಿ ಅಷ್ಟು ಸ್ತೋತ್ರ ಪುನಶ್ಚ ಭೂಯೋಪಿ ಅನಂತ ಎಷ್ಟು ಹೇಳಿದ್ರು ಸಾಲ್ದಾತಾರೆ. ನಮಃ ಪುರಸ್ತಾದ ಪೃಷ್ಠದಷ್ಟೇ, ಮುನ್ನ ನಮಸ್ಕಾರ ಹಿಂದೆ ನಮಸ್ಕಾರ ದೇವರಿಗೆ. ವಿಶ್ವರೂಪ ಎಲ್ಲ ಕಡೆ ಕಾಣುತ್ತೆ, ಎಲ್ಲರಿಗೂ ಹಿಂದಿನ ನಮಸ್ಕಾರ ಹಾಕಬಾರ್ದು, ಗೊತ್ತಾಗ್ತಿಲ್ಲ? ಯಾಕೆ? ನಮಸ್ಕಾರ ಮಾಡೋ ಉದ್ದೇಶ ಏನೋ ಅವ್ರು ನೋಡಬೇಕು ಅಂತೇಳಿ, ಹಿಂದಿನಿಂದ ಮಾಡಿ ನೋಡೋದೇ ಇಲ್ಲ. ಅದರಿಂದಾಗೇ ಮುಂದಕ್ಕೆ ನಮಸ್ಕಾರ ಮಾಡಬೇಕು. ದೇವರಿಗೆ ಮಾತ್ರ ಯಾಕೆ ಎಲ್ಲ ಕಡೆ ನೋಡ್ತಾರೆ. ಲಕ್ಷ್ಮೀನಾರಾಯಣ ನಮಸ್ಕಾರ ಮಾಡಬೇಕಾದ್ರೆ ಸರ್ವತಃ ಇದು ಭಾರಿ ವಿಶೇಷ. ನನಗೆ ಗೊತ್ತಿಲ್ಲ, ಸುಮ್ಮನೆ ಹಾಕಿದ್ದೆ ನಮಸ್ಕಾರನ, ಅದು ಬೇರೆ. ಅನುಸಂಧಾನ ಹಾಕಿದ್ರೆ ತಪ್ಪಲ್ಲ, ಅನುಸಂಧಾನ ಇಲ್ಲದೆ ಮಾಡಿದರೆ ಇವರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ ಆಗುತ್ತೆ. ನಚ ಇದು ಬರೀ ಹೇಳಿಲ್ಲ, ಸದೃಷ್ಟಾಂತಕಃ ದೃಷ್ಟಾಂತ ಕೊಟ್ಟು ಹೇಳಿದ್ದ. ಎಷ್ಟು ದೃಷ್ಟಾಂತ ಕೊಟ್ಟಿದ್ದಾರೆ? 9 ಇವೆ. ನಚ ಅಯಂ ಅಭೇದೋಪದೇಶ. ಯಾತಕ್ಕೆ ಅಭೇದೋಪದೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ 9 ದೃಷ್ಟಾಂತನೂ ತಗೋ, ಆ ತತ್ವಮಸಿ ಆಗುತ್ತೋ ಅತತ್ವ ನೋಡು ಅಂತ ಹೇಳ್ತಾರೆ ಆಚಾರ್ಯ. ತತ್ವಮಸಿಗೂ ಅರ್ಥ ಬರೀತಾರೆ, ಅದೇನು ಬಿಟ್ಟಿಲ್ಲ. ಆಯ್ತು, ನೀನು ಹಠ ಮಾಡ್ತೀಯ, ತತ್ವಮಸಿನೇ ಆಗಲಿ, ಅದು ಕೂಡ ಭೇದನೇ ಹೇಳು. ಆ ತತ್ವಮಸಿ ಅಂತ ಬಿಡಿಸಿದರೂ ಭೇದ, ತತ್ವಮಸಿ ಅವ್ರಿಗೆ ಹಾಗಲ್ಲ. ತತ್ವಮಸಿ ಬಿಡಿಸಿದರೂ ಅಭೇದ ಬರಲ್ಲ, ಅಲ್ಲಿ ಅವರೇ ಒಪ್ಕೋತಾರೆ. ಇನ್ನೂ ಸೇರಿಸ್ಬೇಕು ಅದಕ್ಕೆ. ಅರ್ಥ ಆಯ್ತಾ ಈಗ? ಅದೇನು ಅಂತ ಹೇಳ್ತಾರೆ. ಅಂದರೆ ಯಾವ ಸ್ಟೇಜಲ್ಲೂ ಕೂಡ ಅವರು ಡೈರೆಕ್ಟ್ ಹೇಳೋದಿಲ್ಲ. ಅದು ಡೈರೆಕ್ಟ್ ಅಭೇದ ಹೇಳೋದಿಲ್ಲ, ಅದು ಕರೆಕ್ಟು. ಇಂಡೈರೆಕ್ಟ್ ಅಭೇದ ಹೇಳ್ತಾರೆ. ಮೊದಲು ಅತತ್ವ ವೇದಕ, ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟು. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಹೇಳೋದಕ್ಕಿಂತ ಯಾವುದು ಒಳ್ಳೆಯದು? ಇದು ಸುಲಭ, ನಮ್ಮ ಅನುಭವಕ್ಕೆ ಸಿದ್ಧವಾಗಿರೋ ವಿಚಾರ ಆದರೆ ಇದು ಭಾಳ. ಇವೆಲ್ಲ ಹೈಲೈಟ್ ಮಾಡಿದರೆ ಯಾರು ಒಪ್ಪೋದಿಲ್ಲ. ಅದಿಲ್ಲೇ ಇಲ್ಲ, ಶುರು ಮಾಡಿ 5 ನಿಮಿಷಕ್ಕೆಲ್ಲೆಲ್ಲ ಹೋಗ್ಬಿಡುತ್ತೆ ಮಾತುಗಳು, ಹಿಂದಿಲ್ಲ ಮುಂದಿಲ್ಲ. 3 ತಾಸು ಸುಮ್ಮನೆ ಒಂದು 5 ನಿಮಿಷ ಸರಿಯಾಗಿ ಫುಲ್ ಕೇಳಿ ಅಂತ ಹೇಳಿಬಿಟ್ರೆ ಅವಾಗ ಉತ್ತರ ಕೊಡೋದು ಕಷ್ಟ. ಇದು ಉತ್ತರ ಬೇರೆ ವಿಷಯ ಎತ್ತಬಾರ್ದು. ಅವ್ರು ಏನು ಮಾಡ್ತಾ ಹೋಗೋದು, ಯಾವುದೋ ಈ ಪದಕ್ಕೆ ಅರ್ಥ ಏನು ಅಂತಾರೆ, ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಆ ವಿಷಯ. ಆಮೇಲೆ ಫಸ್ಟ್ ಇದನ್ನು ತಗೋ. ಜಡ್ಜಸ್ ಇದ್ರೆ ಏನು ಮಾಡ್ತಾರೆ, ಹಾಗೆಲ್ಲ ಕೇಳುವ, ಇದು ಟು ದಿ ಪಾಯಿಂಟ್ ಮಾತಾಡಿ ಅಂತ. ಯಾರು ಇರೋದಿಲ್ಲ, ಆದ್ದರಿಂದ ಅವ್ರು ಆಡಿದ್ದೇ ಆಟ. ಸೀನಿಯರ್ಸ್ ಆಗಿರ್ತಾರೆ ಅವರು ಸಾಮಾನ್ಯ. ಹಾಗೆಲ್ಲ ಹೇಳಬೇಡಿ ಅಂತ ಬರೋದಿಲ್ಲ, ಆದ್ದರಿಂದ ನಿಂತು ಹೋಗ್ಬೇಡಿ ಅಂತ ವಾಕ್ಯಾರ್ಥ ಮಾಡೋದಕ್ಕೆ ಹೋಗಬಾರ್ದು. ಜನಗಳಿಗೆ ಏನಾಗುತ್ತೆ ಅದರಿಂದ ಮಿಸ್ಗೈಡ್ ಆಗಿಬಿಟ್ಟು ಇವರೇ ಸೋತರು ಅಂತ ಆಗಿಬಿಡೋದು. ಇವ್ರು ಗೆದ್ದರು ಕೂಡ ಸೋತರು ಅಂತ ಅಪಖ್ಯಾತಿ ಬರಬಾರ್ದು ಹಾಗೆಲ್ಲ. ಅದಕ್ಕೆ ಟು ದಿ ಪಾಯಿಂಟ್ ಮಾತಾಡೋದು. ತತ್ ತ್ವಮಸಿ, ತತ್ ಅದು
ತ್ವಂ ನೀನು ಆಗಿರುವಿ, ತತ್ ಅಂದ್ರೆ ದೇವರು, ನೀನು ಆಗಿರುವಿ, ಆ ದೇವರೇ ನೀನು ಅಂತ ಅರ್ಥ ಅವ್ರ ಪ್ರಕಾರ, ಅಷ್ಟೇ ಅದಕ್ಕೆ ಅರ್ಥ. ನಮ್ಮ ಪ್ರಕಾರ ಏನಾಯ್ತು ಈಗ, ತತ್ವಮಸಿ ಆ, ನೀನು ಅವನಾಗಿಲ್ಲ. ಈ ದೇವರನ್ನು ತಿಳ್ಕೊಂಬಿಟ್ಟು ಹೆಸರಲ್ಲಿ ಮಾತಾಡ್ತಾರೆ, ದೇವರನ್ನು ತಿಳ್ಕೊಂಬಿಟ್ಟಿಯಾ ಅಂತ ಅವರೇ ಹೇಳ್ತಾರೆ, ನನ್ನ ದೇವರೆಲ್ಲ ಯಾರು ಅಂತ ಕೇಳ್ತಾರೆ, ತಾನೇ ಹೇಳ್ತಾನೆ ನಾನು ದೇವರಯ್ಯ ಅಂತೇಳಿ. ನಾಸ್ತಿಕನು ಹೇಳ್ತಾನೆ ಈ ಮಧ್ಯೆ, ನಾಸ್ತಿಕ ಡಾಕ್ಟ್ರು ಗೊತ್ತಾಯ್ತು, ಆಪ್ರೇಷನ್ ಮಾಡಬೇಕು ಬಂದು ಹೇಳ್ತಾರೆ, ಡಾಕ್ಟ್ರ್ ಏನು ಬೇಕಾದ್ರೆ ಕೊಡ್ತೀವಿ ಹಾಡಿ ಅದು ಏನು ಹೇಳ್ತಾರೆ ಅವನು, ನಾನೇನು ದೇವ್ರು ಆಗಿದ್ದಕ್ಕಿಂತ ಬಾಯಲ್ಲಿ ಬಂದುಬಿಟ್ಟು ದೇವರ ಹತ್ರ ಬಂದುಬಿಡೋದು, ದೇವರಾಡೆ ದೇವರಿಲ್ಲ ಅಂತಾರದು ಹಾಗಾಗುತ್ತೆ ಅದು ಅಷ್ಟೇ ಕಡೆ. ಅಷ್ಟರ ಮಟ್ಟಿಗೆ ನ್ಯಾಚುರಲ್ ಪದ ಅದು ಬರೋದು. ನಾವು ಎಲ್ಲ ಮಾಡೋಕ್ಕೆ ನಾವೇನು ದೇವರ ಪರೀಕ್ಷಿತಾರೆ, ದೇವ್ರು ಬದಿಸ್ತೇವೆ, ಉಳಿದವ್ರು ಬದಿಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆ ಟೈಪ್ ದೇವರು ಭಕ್ತರು, ಉಳಿದವ್ರಿಗೆ ಸಾಧ್ಯ ಇಲ್ಲ. ಈ ಹಾಂ 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 ಏನ ಹಾಂ ಅದೇ ಹೇಳ್ತಿರೋದು. ಈಗ ಅಲ್ಲಿ ನಡೆದಿದ್ದೇನು ಫಸ್ಟ್ ಇದನ್ನು ಕಾನ್ಸೆಪ್ಟ್ ಹೇಳ್ತಾರೆ, ಅದರ ಮುಂದೆ ಡೀಟೇಲಾಗಿ ಹೇಳ್ತಾರೆ. ಮಗ ಬಂದಿದ್ದಾನೆ, ಮಗನ ಬೈದರು ಏನಂತ, 12 ವರ್ಷ ಆಗಿತ್ತು ಅವನಿಗೆ, 12 ವರ್ಷ ಆಗಿತ್ತು, ಅವನು ವೇದ ಓದಿ ಏನೂ ಓದಿರಲಿಲ್ಲ. ಭಾರಿ ಸಿಟ್ಟು ಬಂತು. 30 ವರ್ಷ 50 ವರ್ಷ ಆದರೆ ಓದಿರೋದಿಲ್ಲ, ಎಷ್ಟು ಸಿಟ್ಟು ಬರಬೇಕು, ಅದು ಓದಿರೋ ಸಿಟ್ಟು ಬರ್ತದೆ ಅಂತ ಕಾಲ. ಅನ್ಯಾಕೆ ಓದ್ತಿ ಅಂತ ಹೇಳೋ ಜನ ಸಿಗ್ತಾರೆ. ಬೈದರು ಮಗನನ್ನು, ಏನಿದು ಶ್ವೇತಕೇತು, ನಮ್ಮ ಮನೆಯೊಳಗೆ ನಮ್ಮ ಮನೆತನದೊಳಗೆ ವೇದಾಧ್ಯಯನ ಮಾಡಿದೆ ಒಬ್ಬನೂ ಇರಲಿಲ್ಲ, ನೀನು ಹೀಗಿದ್ದೀಯಲ್ಲ ಅಂತ ಬೈದರು. ಅವ್ನು ಮನೆ ಬಿಟ್ಟು ಹೋಗಿಬಿಟ್ಟ. ತಕ್ಷಣ ಸಿಟ್ಟು ಬಂತು, ಮನೆ ಬಿಟ್ಟು ಹೋಗಿಬಿಟ್ಟ. ಇವ್ರು ಹುಡುಕ್ಲಿಕ್ಕೂ ಹೋಗಲಿಲ್ಲ, ಸರಿಯಾಗಿ ಹೋದರೆ ಬರಲಿಲ್ಲ, ಹಾಳಾಗಲು ಬಿಟ್ಟುಬಿಟ್ರು. 12 ವರ್ಷ ನಾಪತ್ತೆ ಇಲ್ಲಿಂದ ಹೊರಟಾಗ 12 ವರ್ಷ, 24 ವರ್ಷ ವಾಪಸ್ ಬಂದ. ಇದು ಗುರುಕುಲ ವಾಸಕರು ಹಾಗೆ ಬಂದು ಅಂದರೆ ಕೋರ್ಸ್ ಮುಗಿತು ಅಂತ ಅರ್ಥ. ಇವತ್ತು ಹಾಗಿಲ್ಲೇ ಇಲ್ಲ, ದಿವಸ ಮನೆಗೆ ಬರ್ತಾರೆ, ಅದಿಲ್ಲ. ಅಲ್ಲಿದ್ದುಬಿಟ್ಟು 12 ವರ್ಷ ಬರಾಗಿಲ್ಲೇ ಇಲ್ಲ. ಅದು ಏನು ಯಾವ ಸುದ್ದಿ ತಿಳಿಸ್ಬೇಕಾಗಿಲ್ಲ ಅವನಿಗೆ. ಅದಕ್ಕೆ ಅವ್ನಿಗೆ ಸೂತಕ ಇಲ್ಲ ಅಂತ ಮಾಡಿದ್ರು. ಬ್ರಹ್ಮಚಾರಿಗೆ ಏನಿಲ್ಲ, ಇವತ್ತು ಮನೇಲಿ ಹೇಳ್ತಾರೆ ಸೂತಕ ಇಲ್ಲ ಅಂದ್ಬಿಡ್ತಾರೆ, ತಪ್ಪದು. ಅಲ್ಲಿ ಹೋಗಿದ್ದರೆ ಗೊತ್ತಾಯ್ತಾ, ಎಷ್ಟೋ ಜನ ಹಾಗೆ ಮಾಡಿಬಿಟ್ಟು ತಪ್ಪು ಮಾಡಿಬಿಡ್ತಾರೆ, ಮಾಡಬಾರ್ದು ಹಾಗೆಲ್ಲ. ಗುರುಕುಲ ವಾಸದಲ್ಲಿರ್ತಾರೆ, ಮನೆಗೆ ಸಂಬಂಧನೇ ಇಲ್ಲ ಅವನಿಗೆ ಇಬ್ಬರು ಬಿಟ್ಟು ಯಾರ್ದು ತಿಳಿಸ್ಬಾರ್ದು ಅಂತ ಹೇಳಿ. ತಂದೆ ತಾಯಿ ವಿಷಯ ಆದರೆ ಮಾತ್ರ ತಿಳಿಸ್ಬೇಕು. ಅವ್ನು ಮುಖ್ಯ ಕರ್ತ ಅವನೇ. ಆದ್ದರಿಂದ ಉಳಿದಂತೆ ಯಾರ್ದು ತಿಳಿಸ್ಲಿಕ್ಕೆ ಹೋಗಬಾರ್ದು. ಫಸ್ಟ್ ಆಸ್ಪತ್ರೆ ತಿಳಿದು ದೋಷ ಇಲ್ಲ, ನೋ ಪ್ರಾಬ್ಲಮ್. ಇವ್ರು ತಿಳಿದು ಕೂತ್ಕೊಂಡು ಜೊತೆಗಿಂತ ಅಲ್ಲೇ ಊಟ ಬೇರೆ ಮಾಡ್ಕೊಂಡಿರ್ತಾನೆ, ಮತ್ತೆ ಸಾಧ್ಯನೇ ಇಲ್ಲ. ಮುಂತವಳಿ 24 ವರ್ಷ ಬಂದವನು ನಿಂತ್ಕೊಂಡ. ಗೊತ್ತಿದೆ ಏನಯ್ಯ ಅಂತ ಹೇಳಿ, ಓದಿಬಿಟ್ಟೆ, ಬೈದಿದ್ದಾರ ಓದಿಬಿಟ್ಟೆ ಅಂತ ಹೇಳಿದ. ಗೊತ್ತಾಯ್ತು ಇವರು ಓದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸ್ತಬ್ಧ ಅಂತ ಪದ. ಸ್ತಬ್ಧ ಅಂದ್ರೇನು, ನಮಸ್ಕಾರ, ತಂದೆಗೆ ನಮಸ್ಕಾರ ಮಾಡಲಿಲ್ಲ. ಇವತ್ತು ಸಾಮಾನ್ಯ ಹಾಗೆ ಓದಕ್ಕೆ ಹೋದ್ರೆ ಕೈ ಕೊಟ್ಟಿದ್ದಾರೆ ಅಂತ ಅರ್ಥ. ನಮ್ಮಷ್ಟು ತಿಳಿದವರೇ ಇಲ್ಲ ಅಂತ ಪ್ರಯೋಗ ಬಂದ್ಬಿಡುತ್ತೆ. ಮನುಷ್ಯನ ಸ್ವಭಾವ ನೋಡಿದ್ರು, ಓದಿದ್ದೀನಿ ಅಂತ ಹೇಳ್ತಾನೆ, ಅರ್ಥ ಆಗಿಲ್ಲ ಅಂತ ಗೊತ್ತಾಯಿತು. ಸ್ತಬ್ಧ ಏಯಾಯ. ತಂದೆ ಭಾರಿ ಬುದ್ಧಿವಂತರು, ಒಳ್ಳೆ ಜ್ಞಾನಿಗಳು. ತಕ್ಷಣ ಕೇಳಿದರು, ಎಲ್ಲ ತಿಳ್ಕೊಂಬಿಟ್ಟು ಅದು. ಎಲ್ಲ ತಿಳ್ಕೊಂಬಿಟ್ಟೆ ಅಂತ. ಅಷ್ಟು ಹೆಮ್ಮೆ ಬಂದೆ, ಭಾರಿ ಖುಷಿ ಅವನಿಗೆ. ಒಳ್ಳೆ ಸಿಂಪಲ್ ಪ್ರಶ್ನೆ ಕೇಳ್ತಾರೆ, ಯಾವ ಒಂದು ತಿಳಿದ್ರೆ ಎಲ್ಲ ತಿಳ್ಕೊಂಡಾಗುತ್ತಲ್ಲ ಅಂತ ಒಂದು ಗೊತ್ತಾಯ್ತಾ ಅಂದರು. ಅವನಿಗೆ ಶಾಕ್ ಆಗಿಬಿಟ್ಟಿದೆ. ಒಂದು ತಿಳಿದ್ರೆ ಒಂದು ತಿಳಿಯುತ್ತೆ, ಎರಡು ತಿಳಿದು ಹೇಳಿದ್ದು, ಒಂದು ತಿಳಿದು ಎಲ್ಲ ಹೇಗೆ ತಿಳಿಯುತ್ತೆ ಅಂಥೇಳಿ, ಕಥಮ್ ಹೇಗೆ ಸಾಧ್ಯ ಅಂತ ಕೇಳಿದ್ರು. ಎಕ್ಸಾಂಪಲ್ 3 ಎಕ್ಸಾಂಪಲ್ ಕೊಡ್ತಾರೆ ಫಸ್ಟ್ ಅವರು. ಕೊಟ್ಬಿಟ್ಟು ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಮೂರು ಎಕ್ಸಾಂಪಲ್ ಯಾತಕ್ಕೆ ಬಂತು ಅಂದರೆ, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಆಗುತ್ತೆ. 3 ದೃಷ್ಟಾಂತ ಕೊಟ್ಟರು. ಆಮೇಲೆ 9 ದೃಷ್ಟಾಂತ ಕೊಟ್ಟು ಅತತ್ವಮಸಿ ಅಂತ ಹೇಳ್ತಾರೆ. ಅಂದರೆ ನೀನು ದೇವರ ಆಗಿದ್ದರೆ ಇಷ್ಟು ಜೋರು ಮಾಡ್ತೀಯಲ್ಲ ದೇವರ, ನೀನಿಗೆ ಬೈತಾ ಇದ್ದಾರೆ ಆ್ಯಕ್ಚುಲಿ ಅವರು. ಅರ್ಥ ಆಯ್ತಾ? ಇವರೇನು ತಿಳ್ಕೊಬಿಟ್ರೆ ಒಂದು ಅಂತೇಳಿ, ಇನ್ನೂ ಹಾಗಿದ್ದರೆ ಏನಾಗಬೇಕಾಗಿತ್ತು, ಇನ್ನೂ ಮೇಲೆ ಹೋಗ್ಬಿಡ್ತಿದ್ದೆ ನಡಿ ಅಂತೇಳಿ. ನೀನೇ ನಮಸ್ಕಾರ ಮಾಡೋ ಸ್ಥಿತಿ ಬರ್ತಿದ್ದ, ಮಾಡಲಿಲ್ಲ. ಆಮೇಲೆ ಅವ್ನು ತಪ್ಪಾಯಿತು ಅಂತ ಒಪ್ಕೊಂಡ ಮೇಲೆ ಅರ್ಥ ಏನಾಯ್ತು, ಈಗ ಅತ್ತಂತ ಬಿಡಿಸ್ಬೇಕು, ತತ್ತಂತ ಬಿಡಿಸ್ಬೇಕು. ಗೊತ್ತಾಯ್ತಾ? ಅವನು ಮಹಾಬುದ್ಧಿವಂತ ಹೇಳ್ತಾರೆ. ಮಹಾಬುದ್ಧಿವಂತ ಅಂದರೆ ಏನರ್ಥ, ಭಾರಿ ದಡ್ಡ ಅಂತ. ಮಹಾಬುದ್ಧಿವಂತ ಅಂತ ಅಂದುಬಿಟ್ಟು ಸಿಟ್ಟುಕೊಂಡು ಬಯಸ್ಕೊಂಡು ಅವನಿಗೆ ಹೊಡಿಯೋಕ್ಕೆ ಹೋಗ್ತಾನೆ. ಅಲ್ಲ, ಮಹಾಬುದ್ಧಿವಂತ ಅಂತ ಕರೆದಿಲ್ವಾ, ಅವ್ರು ಟೋನ್ ನೋಡಿ ಅಂತ ಅದು ಟೋನ್ ಹೇಗಿದೆ ಅಂತ. ಅಂದರೆ ಒಳ್ಳೆ ಸಭೆ. ಬರೀ ಬುದ್ಧಿವಂತ ಅಂದರೆ ಖುಷಿಯಾಗಿ, ಮಹಾಬುದ್ಧಿವಂತ ದಡ್ಡ ಅಂತ ಆಗಿಬಿಡುತ್ತೆ. ಆ ಟೋನ್ ಪ್ರಕಾರ ಅವ್ರು ದಡ್ಡ ಅಂತಲೇ ಆಗೋದು. ಅರ್ಥ, ಟೋನ್ನಲ್ಲಿ ಎಷ್ಟು ವ್ಯತ್ಯಾಸ ಇರಬೇಕಾದ್ರೆ ಇಲ್ಲಿ ಪದಲೇ ವ್ಯತ್ಯಾಸ ಇದೆ. ಅರ್ಥ ಆಯ್ತು? ಕಾಮಾಗಿ ಯೋಚನೆ ಮಾಡಿ ಅವರೇ ಇದನ್ನು ಓದಬೇಕು. ನೋಡಿ, ಸಭೆ ಬರಲಿ ಬಿಡಲಿ, ಸರಿಯಾಗಿ ಓದಬೇಕು. ಓದ್ತಿರ್ಲಿಕ್ಕೆ ಆಕ್ಷೇಪ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಫಸ್ಟ್ ಓಪನ್ ಮೈಂಡಾಗಿರ್ಬೇಕು. ತಿಳ್ಕೊಬೇಡಂತಂದ್ರೆ ಆ ರೀತಿ ಓದ್ತಾ ಬಂದರು. ರಾತ್ರಿ ತಾವೇ ಅಧ್ಯಯನ ಮಾಡಿದರು. ಗೊತ್ತಾಯ್ತು, ಸರಿಯಾಗಿದೆ ಅವ್ರ ಮತ ಅಂತ ಹೇಳಿಬಿಟ್ಟು. ಅರ್ಥ ಆಯ್ತಾ? ಅಲ್ಲಿ ಎದುರಿಗೆ ಇನ್ನೊಬ್ಬರಿಂದ ಏನಾಗುತ್ತೆ, ಸಬ್ಜೆಕ್ಟಿವ್ ಆಗಿಬಿಟ್ಟು ಬೋರ್ಡ್ ಮಾತಾಡ್ತಾನೆ. ಒಬ್ಬನೇ ಇದ್ದ ಪ್ರಶ್ನೆ ಬರೋದಿಲ್ಲ.
ಅವ್ರ ವಾದಕ್ಕೆ ಹೋಗಬೇಕಾಗಿದೆ, ಪ್ರಿಪ್ರೇಷನ್ ಆಗಬೇಕೀಗ. ಓದ್ತಾ ಬಂದರೂ ಗೊತ್ತಾಯ್ತು ಭಾರಿ ಸರಿಯಾಗಿದೆ ಅಂತ ಕನ್ವಿನ್ಸ್ ಆಯಿತು. ಇದನ್ನು ಆ ರೀತಿ ಕೆಲಸ ಮಾಡಬೇಕು ಬೇರೆಯವರು. ಅತತ್ವಮಸಿ ಇತಿ ನವಕೃತ್ವ ಉಪದೇಶ ಸದೃಷ್ಟಾಂತಕಃ ನ ಚಾಯಂ ಅಭೇದ ಉಪದೇಶ. ಅದಕ್ಕೆ ಸರ್ ಫಸ್ಟ್ ಏನು ಮಾಡ್ತಾರೆ ಅಂದರೆ ಅಷ್ಟನ್ನು ಕೋಟ್ ಮಾಡ್ತಾರೆ, 9 ಕೋಟ್ ಮಾಡಿಬಿಡ್ತಾರೆ. ಅದೇನಿದೆ ನೋಡು ಅಂತ ಹೇಳ್ತಾರೆ. ಚಾಂದೋಗ್ಯದ ಮಾತುಗಳೆಲ್ಲ ಕೋಟ್ ಮಾಡಿಬಿಟ್ಟು ಇದರಲ್ಲಿ ಯಾವುದಿದೆ ತೋರಿಸು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ರತಿ ದೃಷ್ಟಾಂತ ಕೂಡ ಭೇದ ಇದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆ ಭೇದದಲ್ಲಿ ಒಂದೂ ಇಲ್ಲ, ಅಷ್ಟು ಕೂಡ ಹೇಳ್ತಿರೋದೇನೋ ಬರೀ ಭೇದವನ್ನೇ. ಅಲ್ಲಿ ಎಕ್ಸ್ಟ್ರಾಕ್ಟ್ಸು ಅದು ಇದಿಷ್ಟು ಎಕ್ಸ್ಟ್ರಾಕ್ಟ್ಸೇ ಕೊಟ್ಟಿರೋದು. ಸ ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ದೊಡ್ಡದಿದೆ, ಕಟ್ ಮಾಡಿಬಿಟ್ಟು ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಎರಡನೇ ಯಥಾ ಸೌಮ್ಯ ಮಧುಕೃತ, ಎರಡನೇದು ಯಥಾ ಸೌಮ್ಯ ನದ್ಯ ಪುರಸ್ತಾತ್ ಸಯೇಷ ಜೀವೇನ ಆತ್ಮನಾನು ಪ್ರಭೂತಃ ನ್ಯಗ್ರೋಧ ಫಲಮುತ ಆಹರೇತಿ ಲವಣಮೇತದೋದಕ್ಕೆ ಅವಧಾಯ ಯಥಾ ಸೌಮ್ಯ ಪುರುಷ ಗಂಧಾರೇಭ್ಯ ಆಚಾರ್ಯವಾನ್ ವೇದ ಅಥ ದುಃಖಸ್ಯ ವಾಂಗ್ಮನಸ್ಸಿ ಸಂಪದ್ಯತೆ. ಕೊನೆಗೆ ಯಥಾಸ್ಯ ವಾಂಗ್ಮನಸ್ಸಿ ಸಂಪದ್ಯತೆ. ಪುರುಷ ಸೌಮ್ಯೇತ ಹಸ್ತಗೃಹೀತಂ. ಒಟ್ಟು 9 ದೃಷ್ಟಾಂತಗಳನ್ನು ಕೋಟ್ ಮಾಡಿಬಿಟ್ಟು ಅದು ಅನಲೈಸ್ ಮಾಡ್ತಾ ಹೋಗ್ತಾರೆ. ಇದು ಛಾಂದೋಗ್ಯದ ವಾಕ್ಯ. ಛಾಂದೋಗ್ಯದಲ್ಲಿ ಇಷ್ಟೆಲ್ಲ ಮಾಡಿಲ್ಲ ಆಚಾರ್ಯ, ಡೈರೆಕ್ಟಾಗಿ ಅರ್ಥ ಹೇಳ್ಬಿಟ್ಟಿದ್ದಾರೆ. ಡಿಸ್ಕಷನ್ ಎಲ್ಲ ಇಲ್ಲಿ ಮೀಸಲು ಮಾಡಿಬಿಟ್ಟಿದ್ದಾರೆ. ಎಲ್ಲ ಡಿಸ್ಕಷನ್ ಓದಬೇಕು. ಇದನ್ನು ಓದ್ದೆ ಅಲ್ಲಿ ಓದ್ಬಿಟ್ರೆ ಗೊತ್ತಾಗಲ್ಲ, ಅದರ ಒಂದು ಇದು ಓದಿದ್ರೂ ಪೂರ್ತಿ ಗೊತ್ತಾಗಲ್ಲ. ಹಾಂ, ಎಲ್ಲಿದೆ? ತಥಾಹಿ ತಥಾಹಿ ಅತತ್ವಮಸಿ ತಥಾ ಸೋಯಮಾತ್ಮ ಹಾಗೆಲ್ಲ ಬಂದಿರೋದು. ಸೋಯಮಾತ್ಮ ತತ್ವಮಸಿ, ಸೋಯಮಾತ್ಮ ತತ್ವಮಸಿ, ಅದು ಎರಡೂ ಆಗ್ಬೋದು. ಆತ್ಮ ತತ್ವಮಸಿನಾಗ್ಬೋದು, ಅತತ್ವಮಸಿನಾಗ್ಬೋದು. ಎರಡರ್ಥನೂ ನಮ್ಮದೇ. ಎರಡಕ್ಕೂ ಒಂದು ರೀತಿ ಅಲ್ಲ, ಎಲ್ಲ ರೀತಿಯಲ್ಲಿ ಅರ್ಥ ಮಾಡಿದರೂ ಎರಡಕ್ಕೂ ಅದೇ ಅರ್ಥ ಬರುತ್ತೆ. ಇದು ಒಳ್ಳೆಯದು, ಅಪೂರ್ವ. ಅದು ಆಚಾರ್ಯ ಒಂದು ಯೋಚನೆಗೇ ಹೇಳಬೇಕು, ಎಷ್ಟು ಸೂಪರ್ ಮಾಡಿದ್ದಾರೆ. ಇದೆಲ್ಲ ಜನಕ್ಕೆ ಗೊತ್ತಾದ ಭಾರಿ ಕನ್ಫ್ಯೂಷನ್ ಇತ್ತು, ಸುಲಭ ಬಿಡಿಸಿ ತೋರಿಸ್ಬಿಟ್ರದು. ಅಷ್ಟಕ್ಕೆ ಇಡೀ ಜಗತ್ತು ಚೇಂಜ್ ಆಗಬೇಕದು. ಇವತ್ತು ಹೊರಗಿನವ್ರಿಗೆ ಏನೂ ಗೊತ್ತಿಲ್ಲ ಪಾಪ. ಎಷ್ಟೋ ಜನ ತಿಳ್ಕೊಳ್ಳೋ ಅಪೇಕ್ಷೆ ಇದೆ ಅವರಿಗೆ, ತುಂಬ ಜನಕ್ಕಿದೆ. ಆದರೆ ಅದು ಹೇಳೋ ವ್ಯವಸ್ಥೆ ಇಲ್ಲ, ಅದರಿಂದಾಗಿಯೇ ಅದು ಮುಟ್ಟೇ ಇಲ್ಲ. ಅದು ನಾಳೆ ದಿವಸ ಕಂಟಿನ್ಯೂ ಮಾಡೋದು. ಎಷ್ಟು ಹೇಳ್ತಾರೆ, ಏನು ಹೇಳ್ತಾರೆ, ಹೇಗೆ ಬಿಡಿಸ್ತಾರೆ. 9 ನೀವೇ ನೋಡಿ ಅಂತ ಎಕ್ಸಾಂಪಲ್ ಕೊಡಲಿಕ್ಕೆ ಕೋಟ್ ಮಾಡಿರೋದು ಆಚಾರ್ಯ.